ನೋಡಿ. ಇದರೊಟ್ಟಿಗೆ ಹಸಿ ಈರುಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದಾರೆ, ನಾವು ಸಹ ಚೆನ್ನಾಗಿದ್ದು ನೋಡಿ. ಬನ್ನಿ, ಟೈಮ್ ಬಂದು ಸಾಯಂಕಾಲ ಆಗಿದೆ. ಸಾಯಂಕಾಲ 4 ಗಂಟೆ ಆಗ್ತಾ ಬಂದಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೇನೆ, ಇಲ್ಲ ನಾಳಿಂದ ಒಂದಿಷ್ಟು ಸೇರಿಸ್ಕೊಂಡು ಒಂದಿನ ಹಾಕ್ತೇನೆ. ಆದರೆ ಆಗ್ಬೋದು, ಯಾಕಂದರೆ ರೆಸಿಪಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲೀಗ ಯಜಮಾನರು ಹೊರಗಡೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಚಹಾ ಮಾಡಲಿಕ್ಕೆ ಇಟ್ಟಿದ್ದೀನಿ ಅವರಿಗೆ ಆಲ್ರೆಡಿ. ಲೈಟ್ ಹಾಕೊಂಡ್ಬಿಡ್ತೀನಿ ಒಂದ್ಸತಿ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ ನಾನು, ಮೊಳಕೆ ಕಟ್ಟಿರೋ ಕಾಳು ಅಂಥೇಳಿ. ಈಗ ಈ ಮೊಳಕೆ ಕಟ್ಟಿರೋ ಕಾಳಿನಿಂದ ಒಂದು ರೆಸಿಪಿನ ಮಾಡಬೇಕು ಅಂತ ಅನ್ಕೊತೀನಿ. ಫಸ್ಟ್ ಟೈಮ್ ನಾನು ಇಷ್ಟರವರೆಗೆ ಮಾಡಿಲ್ಲ. ಯಾವಾಗೂ ನೋಡಿದ್ದೇನೆ ಮಾಡಿದವ್ರದ್ದು. ನೋಡಿ, ಮೊಳಕೆ ಕಟ್ಟಿರೋ ಕಾಳು. ಇದ್ರ ಬಗ್ಗೆ ನಾನು ತುಂಬ ಸತಿ ಹೇಳಿದ್ದೇನೆ, ಮತ್ತು ನಿನ್ನೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೇನೆ. ನಿನ್ನೇನು ಮೊನ್ನೆ ನೆನಪಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಹಾಗೆ ಈಗ ಇದ್ರದ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಒಂದಿಷ್ಟು ಪದಾರ್ಥನ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಯಾವ ರೆಸಿಪಿ ಅಂತೇಳಿ ನಿಮಗೆ ಸೀಕ್ರೆಟ್ ಅಂತೇನಿಲ್ಲ, ಗೊತ್ತಾಗುತ್ತೆ. ಈಗ ಇದನ್ನು ಬೇಯಿಸಲಿಕ್ಕೆ ಇಟ್ಕೋಬೇಕಾಗಿದೆ ರೆಸಿಪಿ. ಅಷ್ಟರಲ್ಲಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಯಜಮಾನರಿಗೆ ಚಹಾ ಕೊಡ್ತೀನಿ. ಟೈಮ್ ಈಗ ಅವರು ಡ್ರೈವಿಂಗ್ ಹೋಗ್ತಾರೆ. ಈಗ ಇದನ್ನು ತಿಂಡಿಗೆ ಸಾಯಂಕಾಲ ಒಂದು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವಾಗ ತಿಂಡಿ ತಿಂತಾರೆ. ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಷ್ಟು ಕಾಳು ಜಾಸ್ತಿ ಆಗ್ಬೋದು, ಇದು ಎಷ್ಟು ಗೊತ್ತಿಲ್ಲ, ನಾನು ಯಾವಾಗೂ ಮಾಡಿಲ್ಲ. ಎಷ್ಟಾಗುತ್ತೋ ಒಂದು ಸತಿ ಮಾಡಿದರೆ ಇಷ್ಟು ಕಾಳು ಬೇಕಂತೇಳಿ ಗೊತ್ತಾಗುತ್ತೆ ಸ್ನೇಹಿತರೆ. ಮಾಡದೇ ಇದ್ದರೆ ಗೊತ್ತಾಗಲ್ಲ. ಈರುಳ್ಳಿ ಕೂಡ ತೊಗೊಂಬರ್ತೀನಿ. ಈರುಳ್ಳಿ ಹೋಗಿ ಬನ್ನಿ, ಇಲ್ಲಿ ಇದೆಲ್ಲ ಕ್ಲೀನು. ಈರುಳ್ಳಿ ಯಾವ ಹಾಳಾಗ್ಯಾವ ನೋಡ್ಕೊಂಡು ತೊಗೋಬೇಕಾಗತ್ತೆ. ಮತ್ತು ಇಲ್ಲಾಂದರೆ ಎಲ್ಲ ಹಾಳಾಕ್ಕವು. ಅಲ್ಲೊಂದಿಷ್ಟು ಹಾಕೀನಿ, ಇಲ್ಲೊಂದಿಷ್ಟು ಇದಾವೆ ಸ್ನೇಹಿತರೆ. ತಕ್ಕೋಬೇಕು ನೋಡಿ. ಇವೆಲ್ಲ ಎಂತ ಗೊತ್ತಿಲ್ಲ, ಹಾಳಾಗಿ ಹಾಕ್ಕೊಂಡವು. ಒಂದಿಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೊಂದಕ್ಕೆ ಅಲ್ಲ, ಮತ್ತು ಬೇರೆ ಬೇರೆ ಬೇಕು. ಇಷ್ಟೊಂದೆಲ್ಲ ಏನು ಕಟ್ ಮಾಡಲ್ಲ ಇದಕ್ಕೆ ರೆಸಿಪಿಗೆ. ಇದಕ್ಕೆ ಬೇರೆ ಬೇರೆ ಬೇಕಾಗುತ್ತೆ ಅದಕ್ಕಾಗಿ. ಮತ್ತು ಬೌಲೆಲ್ಲ ತೊಗೋತೀನಿ. ಈಗ ಚಹಾ ಅಂತ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ. ಯಜಮಾನ್ರು ಬಾತ್ರೂಮ್ಗೆ ಹೋಗಿದ್ದಾರೆ. ಇಲ್ಲಿ ಎಲ್ಲವನ್ನು ಕಟ್ ಮಾಡಿ ಎತ್ತಿಟ್ಕೋತೀನಿ. ಇದಕ್ಕೆ ತುಂಬ ಪದಾರ್ಥಗಳು ಹೇಳಿದ್ದಾರೆ, ಏನಂತೇಳಿ ನೋಡ್ಕೋತೇನೆ ಸ್ನೇಹಿತರೆ. ಯಾವಾಗೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾರೆ ಅಂತ ರೆಸಿಪಿ. ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವತ್ತು ಮಳೆ ಸರು ಬರ್ತಾ ಇದೆ ಸಿಕ್ಕಾಪಟ್ಟೆ. ಹಾಗೇನು ಜೋರಿಲ್ಲ. ಸ್ವಲ್ಪ ಇವತ್ತು ಬಟ್ಟೆ ಎಲ್ಲ ಆರಿದು ಇಷ್ಟೊತ್ತನ ಒಳಗಡೆ ಮಿಸಲ್ ಮಾಡಿವೆ. ಪಾವು ತಂದಿದ್ದಾರೆ, ಮಿಸಲ್ ಮಾಡಿವೆ. ಸೆಕೆಗೆ ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡೆ. ಧನುಷ ನಮ್ಮ ಅಮ್ಮರ ಮನೆಗೆ ಹೋಗ್ಯಾನ. ಶ್ರೇಯ ಇನ್ನೂ ಕಾಲೇಜಿಂದ ಬಂದಿಲ್ಲ. ಶ್ರೇಯಾಂದು ಲೋನು ಆಗಿತ್ತು, ಆದರೆ ಟ್ರಾನ್ಸ್ಫರ್ ಆಗಿದ್ದಿಲ್ಲ ಕಾಲೇಜಿಗೆ. ಇವತ್ತು ಎಲ್ಲ ಡಿ ಡಿ ಮಾಡಿಸ್ಕೊಂಬಂದೀವಿ. ಇವತ್ತು ಬೆಳಗ್ಗೆ ಎಲ್ಲ ಕ್ಲಿಯರ್ ಆಯಿತು. ಇನ್ನು ನಾಳೆಗೆ ಡಿ ಡಿ ಓದು ಕಾಲೇಜಿಗೆ ಕೊಡಬೇಕು ಅವಳು. ಹಾಗಾಗಿ ಅವಳದು ಒಂದು ಸ್ವಲ್ಪ ಸಿಗ್ನೇಚರ್ ಇದ್ದು ಬ್ಯಾಂಕಿಗೆ ಹೋಗ್ಯಾಳ ಅಂತ ಕಾಣಿಸುತ್ತೆ. ಇನ್ನೂ ಬಂದಿಲ್ಲ. ಸಾಕಾಯಿತು ನೋಡಿ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದೆ. ಚಪಾತಿ ಪದಾರ್ಥ ಮಾಡಿ ಡಬ್ಬಿ ಕಟ್ಟಿದೆ. ಹಾಗೆ ಏನೇನೋ ಭಾಳ ಕೆಲಸಗಳನ್ನ ಮಾಡ್ಕೊಂಡೀನಿ ಇವತ್ತು, ಪುರ್ಸೊತ್ತೇ ಇಲ್ಲ. ಈಗ ಮಿಸಲ್ ಪಾವ್ ಅಂತೂ ರೆಡಿಯಾಗಿದೆ. ಆಫರ್ ಅಂತೂ ತೆಗೆದಿವಿ. ಸೀರೆ ಸೇಲ್ ಆಗ್ತಾಯಿದೆ ಸ್ನೇಹಿತರೆ. ಆಫರ್ ತೆಗೆದ್ಮೇಲೆ ಬಾಗಿಲು ಹಾಕ್ಕೊಂಡೆ ನಾನು. ಇಲ್ಲಿ ಮಿಸಳನ್ನು ರೆಡಿ ಮಾಡಿದ್ದೀನಿ. ಹೇಗಾಗಿದೆ ಅಂತೇಳಿ ನೋಡಿ. ಇನ್ನೂ ಸರ್ವ್ ಮಾಡಿಲ್ಲ. ಒಂದು 10 ರಿಂದ 15 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಆವಾಗ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ರೆಡಿ ಮಾಡಿ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ ಬಿಟ್ಟಿದ್ದೇನೆ. ವಾವ್, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಕಲರ್ ನೋಡಿ ಎಷ್ಟು ಇಲ್ಲಿ ಹೇಗೆ ಕಾಣ್ತದೆ ಗೊತ್ತಿಲ್ಲ. ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಬರಬೇಕು. ಇದು ಹೀಗೆ ಇರುತ್ತೆ ಮಿಸಳು, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಇದು ಗಟ್ಟಿಯಾಗಿ ಬರಬೇಕು. ಇದನ್ನು ಹಾಗೆ ಬಿಟ್ಟುಬಿಡ್ತೇನೆ. ಇನ್ನು ಇದನ್ನು ನಾನು ಸ್ವಲ್ಪ ಹೊತ್ತು
ಸರ್ವ್ ಮಾಡಿ ತೋರಿಸಿದ್ರೆ ಅದನ್ನು ಪ್ಲೇಟಿಗೆ ಹಾಕಿರ್ತೇವೆ, ಯಾರಾದರೂ ಒಬ್ರು ತಿಂದರೆ ಒಳ್ಳೆಯದು. ಮತ್ತು ಇದರೊಟ್ಟಿಗೆ ಇದು ಇರಬೇಕು, ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಜಾಸ್ತಿ ಈರುಳ್ಳಿ ತಿನ್ನೋದು ನಮ್ಮ ಯಜಮಾನ್ರು ಮಾತ್ರ, ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ. ನಾನು ತಿನ್ನೋದು ಕಮ್ಮಿ, ಶ್ರೇಯಾ ಧನುಷನು ತಿನ್ನಲ್ಲ. ಹಸಿ ಈರುಳ್ಳಿ ಶ್ರೇಯಾ ಧನುಷ ಅಂತೂ ಮುಟ್ಟೋದೇ ಇಲ್ಲ, ಅದು ವಾಸ ಬರುತ್ತೆ ಅಂಥೇಳಿ. ಯಜಮಾನ್ರೆ ಜಾಸ್ತಿ ತಿನ್ನೋದು, ಅದಕ್ಕೆ ಸ್ವಲ್ಪ ಹೋಳಿಟ್ಟಿದ್ದೀನಿ. ಇದನ್ನು ಕೂಡ ನಮ್ಮ ಅಮ್ಮರಿಗೆ ಸ್ವಲ್ಪ ತೊಗೊಂಡು ಹೋಗ್ತೀನಿ. ಏನೇ ಮಾಡಿದ್ರು ಅಡುಗೆ ನಾವು ತೊಗೊಂಡು ಹೋಗ್ತೇವೆ ಸ್ನೇಹಿತರೆ. ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಅಲ್ಲಿ. ಹಾಗೆ ಇಲ್ಲಿ ಇವತ್ತು ಬೆಳಗ್ಗೆ ಚಪಾತಿ ಮಾಡಿದ್ದೆ. ಸ್ವಲ್ಪ ನಾನು ತಿನ್ನಲ್ಲಲ್ಲ, ಮಕ್ಕಳಿಗೆ ಶ್ರೇಯಾಗ ಡಬ್ಬಿ ಮಾಡಿದ್ದೆ. ಮತ್ತು ಅದಕ್ಕಾಗಿ ಇದೇ ಮೊಳಕೆ ಕಾಳಿತ್ತಲ್ಲ, ಇನ್ನೂ ಸ್ವಲ್ಪ ಅದರದ್ದು ಪದಾರ್ಥ ಮಾಡಿದ್ದೆ. ಅದಕ್ಕಾಗಿ ಈಗ ಪದಾರ್ಥನ ಇದನ್ನು ಮಾಡಿದ್ದೀನಿ, ಡಬ್ಬಿ ಕೊಟ್ಟಿದ್ದೇನೆ. ಶ್ರೇಯನಿಗೆ ಹೋಗಿದ್ದಾಳೆ ಕಾಲೇಜಿಗೆ, ಇನ್ನು ಬರ್ತಾಳೆ, ಇನ್ನೇನು ಜಾಸ್ತಿ ಟೈಮ್ ಇಲ್ಲ. ಸೀರೆಗಳನ್ನ ನಾನು ಒಟ್ಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆ ಅಂತಂದರೆ ಒಟ್ಟೋಲಿಕ್ಕೆ ಅಂದರೆ ನಾನು ಹೀಗೆ ಮೇಲ್ಗಡೆ ಎತ್ತಿಡಬೇಕು, ಆಫರ್ ಹಾಕಿವಲ್ಲ, ಯಾರಾದರೂ ಬಂದುಬಿಡ್ತಾರೆ. ಅದಕ್ಕಾಗಿ ಏನು ಮಾಡ್ತಾಯಿದ್ದೀವಿ, ಕೆಳಗಡೆನೇ ಇಟ್ಬಿಟ್ಟಿದ್ದೀನಿ. ನನಗೂ ಸಾಕಾಗಿ ಈಗ ಇದನ್ನು ಮಾಡ್ತೀನಿ ಸ್ನೇಹಿತರೆ. ಬೇಗ ಬೇಗ ಇದಷ್ಟು ಕೆಲಸ ಮಾಡ್ಕೊಂಡು ನಾಳೆ ನಿಮಗೆ ವಿಡಿಯೋ ಬರಬೇಕಲ್ಲ, ಎಡಿಟ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಇದನ್ನು ಮಾಡೀನೀಗ. ಕತ್ತೆ ಒಯ್ದು ನೋಡಿ ಸ್ನೇಹಿತರೆ, ನಮ್ಮ ಮೇಡಮವ್ರು ಬಂದರು. ಮಿಸಲ್ ಪಾವ್ ಯಪ್ಪ, ಈರುಳ್ಳಿ ನೋಡಿ, ಈರುಳ್ಳಿ ಹಾಕೋತಾ ಇದ್ದಾಳೆ ಸ್ನೇಹಿತರೆ. ಆವಾಗಲೇ ಹೇಳಿದೆ ತಿನ್ನಲ್ಲ ಅಂತೇಳಿ, ತಿನ್ಬೇಕು ಅನಿಸ್ತಾ ಉಂಟಂತೆ, ತಿಂತಾ ಇದ್ದಾಳೆ ನೋಡಿ. ಮಿಸಲ್ ರೆಡಿ ಇದೆ. ಪರಿಮಳ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಚೆನ್ನಾಗಿದೆ, ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ. ಇನ್ನು ಯಜಮಾನ್ರು ಮಗ ಬಂದು ಏನು ಕಮೆಂಟ್ ಮಾಡ್ತಾರೋ ನೋಡಬೇಕು. ನಮ್ಮ ಮೇಡಮ್ ಅವರು ಈರುಳ್ಳಿ ಎಲ್ಲ ಎತ್ತಿಡ್ತಾಯಿದ್ದಾರೆ. ಸ್ವಲ್ಪ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತೆಗೆದು ಇಡ್ತಾಯಿದ್ದಾಳೆ ನೋಡಿ. ಪರಿಮಳ ಚೆನ್ನಾಗಿ ಬರ್ತಾ ಉಂಟಲ್ಲ? ಹೌದು, ಸೂಪರಾಗಿದೆ. ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು. ಬನ್ನಿ, ಇವತ್ತು ರೆಸಿಪಿ ಮಿಸಲ್ ಪಾವ್ದ ಹಾಕ್ತೀನಿ. ಶ್ರೇ ಹೇಗಿದೆ? ಸೂಪರ್ ಟೇಸ್ಟಾಗಿದೆಯಾ? ಫಸ್ಟ್ ಟೈಮ್ ಮಾಡಿದ್ದಲ್ಲ ನೋಡಿ, ಚೆನ್ನಾಗಿದೆ ಅಂತ ಸ್ನೇಹಿತರೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಮಿಸಲ್ ಪಾವ್ ನಮ್ಮ ಮನೆಯವ್ರು ತಿಂತಾಯಿದ್ದಾರೆ. ಈಗ ಇಲ್ಲಿ ಬ್ರೆಡ್ಗಳನ್ನ ತಂದಿದ್ರು. ಎಷ್ಟು 3 ಪ್ಯಾಕೆಟ್ ತಂದಿದ್ರಣ್ಣ? 3 ಪ್ಯಾಕೆಟ್ ತಂದಿರೋ. ಧನುಷ ಶ್ರೇಯ ಅಷ್ಟೇ ತಿಂದಾರೀಗ. ಯಜಮಾನ್ರು ತಿಂತಾಯಿದ್ದಾರೆ ಇಲ್ಲೀಗ. ಹೇಗಿದ್ದೀರಿ? ಚೆನ್ನಾಗಿ ಉಂಟಾ? ಸರಿ, ಶ್ರೇಯ ಅಂದನೇ ಇದೆ ಸ್ನೇಹಿತರೆ. ಈಗ ನಾವು ತಿಂತೀವಿ. ಇಲ್ಲಿ ಚಪಾತಿ ಮಧ್ಯಾಹ್ನ ಮಾಡಿದ್ದವು ನೋಡಿ, ಮಸ್ತಾಗಿ ಬಂದಿದೆ ಮಾತ್ರ ಸ್ನೇಹಿತರೆ. ಮಿಸಲ್ ಪಾವ್ ಅಂತೂ ಶಿಸ್ತಾಯಿತು, ಮಸ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು, ಟೇಸ್ಟಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅಂದರೆ. ರೆಸಿಪಿ ಹಾಕ್ತೇನೆ, ಬರುತ್ತೆ. ಇವತ್ತು ವಿಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ಊಟ ಮಾಡಿ ಏನೇನೋ ಮಾಡ್ತಾಯಿದ್ದಾರೆ. ಬನ್ನಿ, ಇನ್ನೊಂದು ನನಗೆ ಸೀಕ್ರೆಟ್ ಆಗಿರೋಂಥದ್ದು ತೋರಿಸ್ತೇನೆ. ನಾನು ಊರಲ್ಲಿರುವಾಗ ತಂದಿದ್ದಾರೆ. ಇಲ್ಲೇ ಇದ್ದರೆ ವಿಡಿಯೋ ಮಾಡ್ಕೋತಿದ್ದೆ. ಇಲ್ಲೇ ಊರಲ್ಲಿದ್ದಾಗ ತೊಗೊಂಡಿದ್ದಾರೆ. ನನಗೆ ಗೊತ್ತಿತ್ತು, ಹೇಳೇ ತೊಗೊಂಡಿದ್ದಾರೆ. ನಾನು ಒಂದಿನ ಹೋಗಿದ್ನಿ ನೋಡ್ಲಿಕ್ಕೆ ಇಲ್ಲಿದ್ದಾಗ, ಆದರೆ ಅದು ಅಮೌಂಟಿನ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು. ಈಗ ಎಷ್ಟು 18,000 ತುಂಬಿ EMIಯಲ್ಲಿ ತೊಗೊಂಡಿದ್ದಾರೆ. ತುಂಬ EMI ಕಟ್ಟಬೇಕು ನೋಡಿ ಅದರದ್ದು ಕೂಡ. ಬನ್ನಿ ಏನಂತೇಳಿ ತೋರಿಸ್ ನೋಡಿ. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಹಸಿದು ಸ್ವಲ್ಪ, ಇದನ್ನು ಹಾಕಿ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ದಪ್ಪದಾಗಿ ಕುಟ್ಟಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ಒಗ್ಗರಣೆಗೆ ನಾವು ಮೊಳಕೆ ಹೊಡಿಸಿರುವಂಥ ಕಾಳನ್ನು ಹಾಕೋಬೇಕು. ಯಾವುದಾದ್ರೂ ಆಯಿತು, ಮುಗ್ನಿ ಕಾಳಾದರೂ ಆಯಿತು, ಹಾಗೆ ಹೆಸರು ಕಾಳಾದರೂ ಆಯಿತು. ಮೊಳಕೆ ಇದ್ರೆ ಸಾಕು ನಮಗೆ. ಇದನ್ನೀಗ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇದು ಎಣ್ಣೆಯಲ್ಲಿ ಒಂದು 4-5 ನಿಮಿಷ ಆದ್ರೂ ಫ್ರೈ ಮಾಡಲೇಬೇಕು ನಾವು. ಚೆನ್ನಾಗಿ ಫ್ರೈ ಮಾಡಿದ್ರೇ ಇದು ಮಿಸಲ್ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ.
ಹಸಿ ಕಾಳು ಇರುತ್ತಲ್ಲ, ಮೊಳಕೆ ಬಂದಿರುತ್ತೆ, ಅದು ಫ್ರೈ ಮಾಡಬೇಕು. ಇದು ಮೊಳಕೆ ಬಂದಿರೋ ಕಾಳನ್ನ ನಾವು ಕ್ಲೀನ್ ಮಾಡಿ ತೊಳೆದು ನೀರು ಬಸಿಲಿಕ್ಕಿಟ್ಟ ಮೇಲೆ ನಾವು ಮಿಸಳು ಮಾಡಬೇಕು. ನೋಡಿ ಈ ತರ ಈಗ ಒಂದು 4 ರಿಂದ 5 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ಅರಿಶಿನ ಹುಡಿ ಹಾಕ್ತಾ ಇದ್ದೀನಿ. ನಾನೀಗ ಅರಿಶಿನ ಹುಡಿ ಹಾಕಿ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಅರಿಶಿನ ಹುಡಿ ಎಲ್ಲ ಮೊಳಕೆ ಕಾಳಿಗೆ ಹತ್ತಬೇಕು. ಎಣ್ಣೆಯಲ್ಲೇನೆ ಮಿಕ್ಸ್ ಮಾಡಬೇಕು. ನಾವು ಈಗ ನೀರೇನು ಸೇರಿಸಿಲ್ಲ, ಇದೆಲ್ಲ ಮಿಕ್ಸ್ ಆದ್ಮೇಲೆನೆ ನೀರು ಸೇರಿಸೋಣ. ಇನ್ನೊಂದೇನು ಅಂದ್ರೆ ನಿಮಗೆ ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೋಬೇಕು. 2 ವಿಜಿಲ್ ಹಾಕಿಸ್ಕೊಳ್ಳಿ ಕುಕ್ಕರಲ್ಲಿ. ಈ ತರ ಮಾಡ್ಕೊಂಡು ನಾನಿಲ್ಲಿ 2 ಗ್ಲಾಸ್, ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಕುದಿಲಿಕ್ಕೆ. ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಕುಕ್ಕರಲ್ಲಿ ಕುದಿಸಿದ್ರೆ ಇನ್ನೂ ಬೆಸ್ಟ್. ನಾನಿಲ್ಲಿ ಎಲ್ಲರ ಮನೆಯಲ್ಲಿ ಕುಕ್ಕರ್ ಇರಲ್ಲ ಅಂತ ಹೇಳಿ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಬೇಕು. ನಮಗೆ ಒಂದು 50% ಜಾಸ್ತಿ ಕುದಿಬೇಕು. ಅಷ್ಟು ಕುದ್ರೆ ಸಾಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನೀಗ ಕುದಿಲಿಕ್ಕೆ ಬಿಡ್ತೇನೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಅಷ್ಟರಲ್ಲಿ ಅದು ಕುದಿಯುವಲ್ಲಿ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿಲ್ಲ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಇಲ್ಲಿ ಹಾಕಿದ್ದೀನಿ ಫ್ರೈ ಮಾಡಲಿಕ್ಕೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನೋಡಿ ನಾವು ಎಷ್ಟು ಮಾಡ್ತಿರ್ತೀವಿ ಮಿಸಲ್ ಅದ್ರ ಮೇಲೆ ಕ್ವಾಲಿಟಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಮೊಳಕೆದು ಮಾಡ್ತಾ ಇದ್ದೀನಿ. ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಬಂದು ನಾನು ಇದು ಹಾಕಿದ್ದೇನೆ. ಇಲ್ಲಿ 3/4 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ಮೇಲೆ ಇಲ್ಲಿ 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 2 ಲವಂಗ, 3 ಕಾಳುಮೆಣಸು ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಇದು ಎಣ್ಣೆ ಇಲ್ಲದೇನೆ ನಾವು ನಿಧಾನಕ್ಕಾಗಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಇದನ್ನ ಈಗ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಎಲ್ಲ ಮಸಾಲೆ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಈಗ ಎಲ್ಲ ಫ್ರೈ ಆಗಿದೆ. ನೋಡಿ ಎಲ್ಲ ಫ್ರೈ ಆದ್ಮೇಲೆ ಇನ್ನೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತೀನಿ. ಇದು ಆರಬೇಕು, ಮಿಕ್ಸಿ ಮಾಡ್ಬೇಕಂದ್ರೆ ತಣ್ಣಗಾಗಬೇಕು. ನೋಡಿ ಎಲ್ಲವನ್ನು ಸೈಡ್ ಎತ್ತಿಟ್ಟಿದ್ದೀನಿ. ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನಾನಿಲ್ಲಿ. ಇದಕ್ಕೆ ನಾನಿಲ್ಲಿ 1 ಒರೆ ಅಂದ್ರೆ 1/2 ಈರುಳ್ಳಿನ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ರುಬ್ಲಿಕ್ಕೆನೆ ಮಸಾಲೆ ರುಬ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿ ಎಲ್ಲ, ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಬಂದು ಗೋಂಟ್ ಕೊಬ್ಬರಿ ಅಂತ ಇರುತ್ತೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಾವುರಿ ಅಂತ ಹೇಳಿ ಕರಿತೀವಿ. ಒಳ್ಳೆ ಕೊಬ್ಬರಿ ಹಾಕೊಳ್ಳಿ. ಇದು ಕೂಡ ಫ್ರೈ ಆದ್ಮೇಲೆ ಇಲ್ಲಿ ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ಲಿಕ್ಕೆ. ಮತ್ತೆ ಹಾಗೆ ಒಂದ್ ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿನ ಇಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಈರುಳ್ಳಿದು ಕೊಬ್ಬರಿದು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಸ್ಲೋ ಉರಿಯಲ್ಲಿ ಚೆನ್ನಾಗಿ. ಮತ್ತೆ ಇದಕ್ಕೆ ಟೊಮೆಟೊ ಕೂಡ ಸೇರಿಸಬೇಕಾಗುತ್ತೆ. ನಾನು 1 ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆಲ್ಲವನ್ನು ಇನ್ನ ಫ್ರೈ ಮಾಡ್ಕೋಬೇಕು ನಿಧಾನ ಉರಿಯಲ್ಲಿ. ಹೈ ಫ್ಲೇಮ್ ಇಟ್ಟರೆ ಬೇಗ ನಮಗೆ ಇದಾಗುತ್ತೆ. ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಮಿಸಲ್ ನಮಗೆ ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ವಿಡಿಯೋ ಇನ್ನೂ ರೆಸಿಪಿ ಚೆನ್ನಾಗಿರುವಂಥದ್ದು ಯಾವುದಾದ್ರೂ ಬೇಕಂದ್ರೆ ವೆಜ್ ಅಲ್ಲಿ ನನಗೆ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಿದೆ. ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿ ಆರ್ಲಿಕ್ಕೆ ಬಿಡ್ತೇನೆ. ಈಗ ಇಲ್ಲಿ ಏನು ಅವಾಗ ಮಸಾಲೆನ ಹುರ್ಕೊಂಡಿದ್ದೆ ನೋಡಿ, ಅದನ್ನ ಆರಿದೆ ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ರುಬ್ಕೋತೇನೆ. ಈಗ ನೀರು ಹಾಕದೆ ಹಾಗೆ ರುಬ್ತಾ ಇದ್ದೀನಿ ನೋಡಿ. ಈ ತರ ರುಬ್ಬಿದ್ರೆ ಸಾಕು. ಇದಕ್ಕೆ ನಾವು ಏನು ಈರುಳ್ಳಿ ಅದೆಲ್ಲ ಟೊಮೆಟೊ ಹುರಿದಿಟ್ಟಿದ್ವಿ ನೋಡಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಈಗ ಎಲ್ಲವನ್ನು ಇದಕ್ಕೆ ಸೇರಿಸಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೀಗ ನೈಸ್ ಆಗಿ ಪೇಸ್ಟ್ ಆಗಿ ರುಬ್ಕೊಂಡ್ರೆ ಆಯ್ತು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇಷ್ಟು ನೈಸ್ ಆದ್ರೆ ಸಾಕು. ಅದೇ ಏನು ನಾವು ಒಗ್ಗರಣೆ ಫ್ರೈ ಎಲ್ಲ ಮಾಡ್ಕೊಂಡ್ವಿ ನೋಡಿ, ಅದೇ ಪಾತ್ರೆಗೆ ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ನಾನು ಕಮ್ಮಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ.
ನೋಡಿ ಎಲ್ಲ ಏನು ಮಿಕ್ಸಿ ಮಾಡಿಟ್ಟಿರೋಂಥ ಮಸಾಲೆ ಇತ್ತಲ್ಲ ಅದೇ ಎಣ್ಣೆ ಪಾತ್ರೆಗೆ ಮತ್ತೆ ಹಾಕಿದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಕಲರ್ ಟರ್ನ್ ಆಗ್ತಾ ಹೋಗುತ್ತೆ. ಎಷ್ಟು ಫ್ರೈ ಆಗುತ್ತೆ ಅಷ್ಟು ಕಲರ್ ಚೆನ್ನಾಗಿ ಬರುತ್ತೆ. ನಮಗೆ ರೆಡ್ ಕಲರಲ್ಲಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದು ಸ್ವಲ್ಪ ನಾವು ಒಂದು 3-4 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ನೋಡಿ ಕಲರ್ ಹೇಗೆ ಟರ್ನ್ ಆಗ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ಆಗಲೇ ನಾವು ಕಾಳಿಗೆ ಬೇಯುವಾಗ ಉಪ್ಪನ್ನು ಸೇರಿಸಿದ್ದೀವಿ. ಈಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಅರಿಶಿನ ಹುಡಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರೊಟ್ಟಿಗೆ ಒಂದು ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಎಲ್ಲ. ನಮಗೆ ಚಿಲ್ಲಿ ಪೌಡರ್ ಹಾಕಿದೀವಿ. ಹಾಗೆ ಎಷ್ಟು ಹಸಿ ವಾಸನೆ ಹೋಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ. ಈಗ ಇದನ್ನ ಒಂದು 2 ನಿಮಿಷ ನಾನು ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಒಂದು 2-3 ನಿಮಿಷ ಆದ್ಮೇಲೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕುದೀತಾ ಇದೆಯಲ್ಲ. ಈಗ ಇದಕ್ಕೆ ಒಂದ್ಸತಿ ತಿರುಗಿಸಿದ್ಮೇಲೆ ಇದಕ್ಕೆ ನಮಗೆ ಮಿಕ್ಸಿ ಜಾರಲ್ಲಿ ನಾವೇನು ರುಬ್ಬಿದೀವಲ್ಲ ಅದಕ್ಕೆ ನಾನು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಅದೇ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಾಗೆ ಇದೆಲ್ಲ ಮಿಕ್ಸ್ ಆಗಬೇಕು ನಮಗೆ. ಈಗ ಇದು ಮಿಕ್ಸ್ ಆದ ನಂತರ ನಾವೇನು ಅವಾಗಲೇ ಮೊಳಕೆ ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದೆ. ನೋಡಿ ಇಷ್ಟು ಬೇದಿದೆ, ನೀರಿಷ್ಟು ಉಳಿದಿದ್ದೆ. ಇದನ್ನೆಲ್ಲ ನಾವೀಗ ಆ ಪಾತ್ರೆಗೆ ಸೇರಿಸಬೇಕಾಗತ್ತೆ. ರುಬ್ಬಿರುವಂತ ಏನು ಕುದೀತಾ ಇತ್ತಲ್ಲ ಮಸಾಲೆ, ಇದಕ್ಕೆ ನಾನೀಗ ಎಲ್ಲ ಮೊಳಕೆ ಕಾಳುಗಳನ್ನ ಸೇರಿಸ್ತಾ ಹೋಗ್ತೀನಿ. ನೋಡಿ ಇದಕ್ಕೆ ಹಾಕ್ಬೇಕೆಲ್ಲವನ್ನು. ಇದು ಚೆನ್ನಾಗಿ ಈಗ ಕುದಿಬೇಕು. ನಮಗೆ ನೀರು ಇನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಇದು ಗಟ್ಟಿಯಾಗಿರಬಾರ್ದು, ತುಂಬಾ ಗಟ್ಟಿಯಾಗಬಾರ್ದು, ಚೆನ್ನಾಗಿರುತ್ತೆ. ಇಲ್ಲಿ ನಾನೀಗ ಒಂದು ಮುಚ್ಚಳ ಮುಚ್ಚಿ ಇದ್ರ ಮೇಲೆ ಒಂದು 3-4 ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ. ನೋಡಿ ಈಗ ಕುದೀತಾ ಇದೆಯಲ್ಲ, ಇದು ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಈಗ ಕುದ್ದಿದೆ, ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ. ಎಣ್ಣೆ ಎಲ್ಲ ಸೈಡ್ ಹೇಗೆ ಬಿಟ್ಕೊಂಡಿದೆ. ನಾವು ಎಣ್ಣೆ ಕೂಡ ಸ್ವಲ್ಪ ಹಾಕಿದ್ದೀವಿ. ಆದ್ರೆ ಎಣ್ಣೆ ಹೇಗೆ ಬಿಟ್ಟಿತ್ತು ಅಂತೇಳಿ ನಿಮಗೆ ತಿಳ್ಕೊಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡಿದ್ನಲ್ಲ, ಕೊಬ್ಬರಿದು ಎಣ್ಣೆ ಬಿಟ್ಟಿದೆ. ಅದಕ್ಕೆ ಎಣ್ಣೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಬಿಡುತ್ತೆ ತುಂಬಾ ಚೆನ್ನಾಗಿ. ಈಗ ರೆಡಿಯಾಗಿದೆ ಇಲ್ಲಿ ಮಿಸಲ್. ನಿಮಗೆ ಪಾವ್ ಒಟ್ಟಿಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ. ಈಗ ಇದು ರೆಡಿ ಆಯಿತು. ಹಾಗೆ 10 ನಿಮಿಷ ನಾವು ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಡಬೇಕು. ಯಾಕಂದ್ರೆ ಅದು ಅವಾಗ 10 ನಿಮಿಷ ಆದ ನಂತರ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದ್ರ ಮೇಲೆ ಇನ್ನೊಂದ್ಸತಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೋಡಿ ಎಷ್ಟು ಕಲರ್ಫುಲ್ ಆಗಿ ಉಳ್ಳೆ ತಿನ್ಬೇಕಂತೇಳಿ ಆಸೆ ಆಗ್ತಾ ಇದೆ. ನಿಮಗೂ ಕೂಡ ಮಾಡ್ಕೊಳ್ಳಿ ಒಂದ್ಸತಿ. ತುಂಬಾ ಪದಾರ್ಥ ಬೇಕಲ್ಲ, ಮನೆಯಲ್ಲಿರುವಂತ ಪದಾರ್ಥ ಇದ್ರೆ ಸಾಕು. ನೋಡಿ ಈಗ ಎಷ್ಟು ಗಟ್ಟಿ ಇದೆ. 10 ನಿಮಿಷ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ. ನೋಡಿ ಇದ್ರೊಟ್ಟಿಗೆ ಹಸಿ ಈರುಳ್ಳಿ ಇನ್ನೂ ಚೆನ್ನಾಗಿರುತ್ತೆ. ಈ ತರ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಗಿಲು ಹಾಕೊಂಡು ಕೂತಿದ್ದಾರೆ. ಸೀಕ್ರೆಟ್ ಆಗಿ ಹೋಗುವ. ಏನ್ ಮಾಡತ್ತೀರಿ ನೋಡಿ. ಸೀಕ್ರೆಟ್ ಇದೆ ನೋಡಿ. ಲ್ಯಾಪ್ಟಾಪ್ ತಂದಿದ್ದಾರೆ. ಲ್ಯಾಪ್ಟಾಪ್ ತಗೊಂಡಿದ್ದಾರೆ ಹೊಸ. ಎಷ್ಟು ಬಿತ್ತು ಶ್ರೇಮ? 75,000 ನೋಡಿ ಸ್ನೇಹಿತರೆ. ಯಾವುದಿದೆ? HP ವಿಕ್ಟಸ್ಸಾ ನೋಡಿ. ಲ್ಯಾಪ್ಟಾಪ್ ಒಂದು ತಂದಿದ್ದಾರೆ. ಇವಳಿಗೆ ಬೇಕಾಗಿತ್ತು. ಈಗ ಸೆಕೆಂಡ್ ಇಯರ್ ಕಾಲೇಜಿಗೆ EMI ಹರ್ಷದಲ್ಲಿ ತೊಗೊಂಬಂದಿದ್ದಾರೆ ನೋಡಿ. EMI ಕಂತಲ್ಲಿ ಏನು ಮಾಡೋದು ಹೇಳಿ. ಯಾವ್ದು ಕಂತು ತುಂಬೋದು? ಲೋನಿನ ಕಂತು ತುಂಬೋದು, ಇದ್ರ ತುಂಬೋದು. ಯಾವ ತುಂಬೋದು ಶಾಕ್? ಯಾವ ತುಂಬೋದು ಹೇಳಿ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತು ಮಿಸಲ್ ಪಾವ್ದು ರೆಸಿಪಿ ಬರುತ್ತೆ. ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್, ದಯವಿಟ್ಟು ಕೇಳ್ಕೊತೀನಿ. ಮತ್ತು ಸೀರೆ ಯಾರಿಗಾದ್ರೂ ಬೇಕಾದರೆ ಸೀರೆ ರಾಶಿ ನೋಡಿ ಎಷ್ಟೊಂದಿದೆ. ಸೀರೆ ಆಫರ್ ಅಂತ ಹಾಕಿದ್ದೀವಿ. ದಿನ ಬರ್ತಾರೆ ಜನ ತೊಗೊಂಡು ಹೋಗ್ತಾ ಇದ್ದಾರೆ. ಆನ್ಲೈನಲ್ಲಿ ಕೂಡ ಹಾಕ್ತಾಯಿದ್ದೀವಿ. ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ನಿಮಗೆ ಫೋಟೋ ಕಳಿಸ್ತೇವೆ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ರೇಣುಕಾ ಸಾರಿ ಹೌಸ್ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ
ಅಲ್ಲಿ ಇದೆ, ಫಾಲೋ ಮಾಡ್ಕೊಳ್ಳಿ. ಮತ್ತು ನಂದು ಕೂಡ ಪ್ರೇಮ ಡೈರೀಸ್ ಅಂತ ಹೇಳಿದೆ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.